ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 22 ಮಾರ್ಚ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 7 ಏಪ್ರಿಲ್ 2009. ಅವ್ಯಕ್ತ ಮುರಳಿಯ ಟೈಟಲ್ ಇದೆ कारण शब्द से मुक्त रहकर चलन और चेहरे से मुक्ति देने वाले मुक्तिदाता बनो. सेवा के उमंग उत्साह के साथ सदा बेहद की वैराग्य वृत्ति में रहो. ಕಾರಣ ಶಬ್ದದಿಂದ ಮುಕ್ತರಾಗಿ ಚಲನೆ ಹಾಗೂ ಚೆಹರೆಯಿಂದ ಮುಖದಿಂದ ಮುಕ್ತಿ ಕೊಡುವಂತಹ ಮುಕ್ತಿದಾತರು ಆಗ್ರಿ. ಸೇವೆಯ ಉಮಂಗ ಉತ್ಸಾಹದ ಜೊತೆಯಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನ ಇಡಿ. ಬಹಳ ಗುಹ್ಯ ರಹಸ್ಯಗಳನ್ನು ಉಳ್ಳಂತಹ ಮುರಳಿಯ ಟೈಟಲ್ ಇದೆ. ಕಾರಣ ಶಬ್ದವನ್ನು ನಿವಾರಣೆ ಮಾಡ್ರಿ. ಕಾರಣ ಶಬ್ದ ಏನಿದೆ ಅದಕ್ಕೆ ಮುಕ್ತಿ ಹೇಳ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಎಲ್ಲಿವರೆಗೆ ನನಗೆ ಸ್ವಯಂನ ಮೇಲೆ ನಿಶ್ಚಯ ಇಲ್ಲ, ಬಾಬಾರವ್ರ ಮೇಲೆ ನಿಶ್ಚಯ ಇಲ್ಲ, ನನಗೆ ಡ್ರಾಮಾ ಮೇಲೂ ಕೂಡ ನಿಶ್ಚಯ ಬರೋಕ್ಕೆ ಸಾಧ್ಯ ಇಲ್ಲ. ಡ್ರಾಮಾ ಮೇಲೆ ನಿಶ್ಚಯ ಇಲ್ಲ ಅಂದಮೇಲೆ ಪ್ರತಿಯೊಂದಕ್ಕೂ ನಾವು ಕಾರಣವನ್ನೇ ಹೇಳ್ತೀವಿ. ಯಾವುದಕ್ಕೆ ಕಾರಣ? ನಾನು ಪುರುಷಾರ್ಥದಲ್ಲಿ ಹಿಂದಿರೋದಕ್ಕೆ, ದುಃಖಿಯಾಗಿರೋದಕ್ಕೆ, ಚಿಂತೆ ಮಾಡೋದಕ್ಕೆ, ನನಗೆ ಅನ್ಕೊಂಡಷ್ಟು ಸೇವೆ ಮಾಡದೇ ಇರೋದಕ್ಕೆ, ಅನ್ಕೊಂಡಷ್ಟು ತಪಸ್ಸಿನಲ್ಲಿ ಆ ಸ್ಥಿತಿ ಆ ಅವಸ್ಥಾ ತಲುಪದೇ ಇರೋದಕ್ಕೆ, ಅಥವಾ ಆತ್ಮಿಕ ಒಂದು ಅನುಭೂತಿ ಆಗದೇ ಇರೋದಕ್ಕೆ, ಎಲ್ಲದಕ್ಕೂ ಒಂದು ನೆಪ ಹೇಳ್ಕೊತಾ ಬಂದ್ವಿ. ನಾ ಮಾಡ್ಬೇಕು ಅನ್ಕೊಂಡೀನಿ, ಹಿಂಗದ ಹಿಂಗದ ಹಿಂಗದ. ಅದಕ್ಕೆ ಬಾಬಾ ಹೇಳ್ತಾರ ಕಾರಣ ಜೊತೆಗೆ ನಿವಾರಣೆ ಅವಶ್ಯ ಇದೆ, ಜೊತೆಯಲ್ಲಿನೇ ಇದೆ. ಕೇವಲ ಕಾರಣ ಮಾತ್ರ ಇದೆ, ಅದಕ್ಕೆ ನಿವಾರಣೆ ಇಲ್ಲದೆ ಆ ಕಾರಣದ ಕಾರಣ ನೆಪ ಹೇಳುವ ಕಾರಣದಿಂದ ಆತ್ಮಿಕ ಪ್ರಗತಿ ಹಾಗೂ ಆತ್ಮಿಕ ಉನ್ನತಿ ಅವಶ್ಯ ಕುಂಠಿತ ಆಗ್ತದ. ಅದಕ್ಕಾಗಿ ಬಾಬಾ ವಿಶೇಷ ಒತ್ತು ಕೊಡ್ತಾ ಇದ್ದಾರೆ, ಕಾರಣ ಶಬ್ದಕ್ಕೆ ಮುಕ್ತಿ ಕೊಡ್ರಿ. ಯಾವುದಕ್ಕೂ ಒಂದು ನೆಪವನ್ನ ಕಾರಣವನ್ನ ಹೇಳಬೇಡ್ರಿ ಅಂತ. ಮನಸ್ಸಿಗೆ ದುಃಖ ಆಗಿದೆ ಅಂದ್ರೆ ಇವ್ರ ಕಾರಣ, ಈ ಕೆಲಸ ಕಾರಣ, ಈ ಪರಿಸ್ಥಿತಿ ಕಾರಣ ಇಲ್ಲ. ದುಃಖ ಆಗುವ ಫೀಲಿಂಗ್ ಈ ಮನಸ್ಸಿಗೆ ಆಗಬೇಕಾಗಿತ್ತು. ಇದು ಡ್ರಾಮಾನುಸಾರ ನೊಂದಿದೆ, ಇದು ಆಗಬೇಕು, ಆಗಿದೆ, ಬಸ್ ಆ ಘಟನೆ ಘಟಿಸ್ಬೇಕಾಗಿತ್ತು, ಆ ದೃಶ್ಯ ಎದುರುಗಡೆ ಬರಬೇಕಾಗಿತ್ತು, ಬಂದಿದೆ. ಅದನ್ನೇ ಎದುರುಗಡೆ ಮತ್ತು ಸ್ಮೃತಿಯಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ರಿಪೀಟ್ ಮಾಡ್ತಾ, ಈ ಕಾರಣದಿಂದ ನಾನು ಈ ಕ್ಷಣದೊಳಗ ಆಗಿ ಹೋದ ಆ ಕಾರಣವೇ ನನ್ನ ಈ ಅಸಂತೋಷಕ್ಕೆ ಕಾರಣ, ನನ್ನ ಈ ಒಂದು BP-ಗೆ ಆ ಪರಿಸ್ಥಿತಿ ಕಾರಣ ಅಂತ ಹೀಗೆ ಏನು ಕಾರಣ ಹೇಳ್ತಿದ್ದೀರಲ್ಲ, ಅದಕ್ಕೆ ಮುಕ್ತಿ ಕೊಡ್ರಿ. ತಮ್ಮ ಚಲನೆ, ತಮ್ಮ ವ್ಯವಹಾರ, ತಮ್ಮ ಚೆಹರ ಅಂತಂದರೆ ಸಾಫ್ಟ್ ಮಾತನಾಡೋದು, ಚಲನೆ ಅಂತಂದರೆ ಎಲ್ಲರ ಜೊತೆಗೆ ತಗ್ಗಿ ಬಗ್ಗಿ ಭಾಳ ನಮ್ರತೆಯಿಂದ ಮಾತನಾಡೋದು. ಬಾಹ್ಯ ರೂಪದ ಮಾತಿಂದ ಹೇಳ್ತಿಲ್ಲ ಬಾಬಾ. ಚೆಹರ ಅರ್ಥಾತ್ ಚೆಹರಾದಲ್ಲೇನಿದೆ? ಇಂದ್ರಿಯಗಳಿವೆ. ಈ ಇಂದ್ರಿಯಗಳ ಮೇಲೆ ಅಧಿಪತಿಯಾದಂತಹ ಅಂತರ್ಮುಖ ಸ್ಥಿತಿ ಹಾಗೂ ಚಲನೆ ಅಂತಂದರೆ ದೃಷ್ಟಿಯೂ ಕೂಡ ಒಂದು ಚಲನೆನೇ, ನಮ್ಮ ಮಾತು ಕೂಡ ಚಲನೆ ಅಂದಮೇಲೆ ದೃಷ್ಟಿ, ನಾನು ಆ ರೋಲ್, ಆ ಪಾತ್ರವನ್ನು, ಆ ಪಾತ್ರದ ಬ್ಯಾಕ್ಗ್ರೌಂಡನ್ನು ನೋಡ್ತೀನೋ ಅಥವಾ ಆ ಪಾತ್ರದ ಒಳಗಿರುವ ಗುಪ್ತ ಆತ್ಮ ಸ್ವರೂಪವನ್ನು ನೋಡ್ತೀನೋ, ಇದ್ರ ಮೇಲಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇದು ಶುದ್ಧ ಚಲನೆ. ಚಲನೆ ನಿಮ್ಮ ಚೆಹರ, ನಿಮ್ಮ ಅಂತರ್ಮುಖ ಸ್ಥಿತಿ, ನಿಮ್ಮ ಆತ್ಮಿಕ ಅವಸ್ಥಾ, ಇದಕ್ಕೆ ಬಾಬಾ ಚೆಹರಾದ ಮೂಲಕ ಅಂತಾರೆ. ಇವುಗಳ ಮೂಲಕ ತಂದೆಗೆ ಪ್ರತ್ಯಕ್ಷ ಮಾಡಿಸ್ರಿ ಮತ್ತು ಎಲ್ಲರಿಗೂ ಮುಕ್ತಿ ಕೊಡುವಂತಹ ಮುಕ್ತಿದಾತರು ಆಗ್ರಿ. ಸೇವೆಯ ಜೊತೆಗೆ, ಸೇವಾ ಅಂತೂ ನಡೀತಾ ಇದೆ, ಮಾಡ್ತಾ ಇದ್ದೀರಿ, ಸೇವೆಯ ಜೊತೆಗೆ ಉಮಂಗ ಉತ್ಸಾಹ ಇರಲಿ. ಉಮಂಗ ಉತ್ಸಾಹದ ಜೊತೆಗೆ ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿ ಉಳ್ಳವರಾಗ್ರಿ ಅಂತ ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಕಾರಣವನ್ನೂ ನಿವಾರಣೆ ಆಗಿದೆ. ಪುರುಷಾರ್ಥದಲ್ಲಿ
ಬಹಳಷ್ಟು ಉಮಂಗಿದೆ, ಉತ್ಸಾಹ ಇದೆ, ಸೇವೆಯಲ್ಲಿ ಉಮಂಗ್ ಉತ್ಸಾಹ ಇದೆ, ಮುಕ್ತಿದಾತನಾಗಿ ಮುಕ್ತಿ ಕೊಡ್ಲಾಗ್ತಾ ಇದೆ. ಆದರೆ ಜರೂರು ಇರಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತಾರೆ ಬಾಬಾ. ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದರೆ ವೈರಾಗ ಶಬ್ದದ ಅರ್ಥ ನೋಡಿದರೆ ವೈರ ಪ್ಲಸ್ ರಾಗ, ವೈರತ್ವವಿಲ್ಲದ ರಾಗವೂ ಇಲ್ಲದಂತಹ ಸ್ಥಿತಿ ಯಾವುದು ಅಂತಂದರೆ ಆತ್ಮ. ಯಾಕಂದರೆ ಆತ್ಮ ವೈರತ್ವದಿಂದಲೂ ಪರೆ ಇದೆ, ರಾಗದಿಂದಲೂ ಮೋಹದಿಂದಲೂ ಪರೆ ಇದೆ. ವೈರತ್ವ ಮೋಹ ಇವೆರಡೂ ಪಾತ್ರದ ಮನಸ್ಸಿನೊಳಗದಾವ್. ನಾ ಮನಸ್ಸಿನಿಂದಲೂ ಪರೆಯಾದಂತಹ ನಿರಾಕಾರ ಆತ್ಮ. ಎಷ್ಟೆಷ್ಟು ನಾನು ನನ್ನ ಆತ್ಮ ಸತ್ಯವನ್ನ ಈ ದೇಹದಿಂದ ಬೇರೆ, ದೇಹನೇ ಬೇರೆ, ಪಾತ್ರನೇ ಬೇರೆ, ನಾನು ಆತ್ಮನೇ ಬೇರೆ, ಇವೆರಡನ್ನ ಬೇರೆ ಬೇರೆಯಾಗಿ ಎಷ್ಟೊಂದು ನೋಡುವ ಅಭ್ಯಾಸ ಮಾಡ್ತೀನೋ ಅಷ್ಟಷ್ಟು ವೈರಾಗ್ಯ ಬೆಳೀತಾ ಹೋಗ್ತದ. ಕೇವಲ ವೈರಾಗ್ಯದಿಂದ ಮಾತ್ರ ನಾವು ಮುಕ್ತಿ, ಜೀವನ್ಮುಕ್ತಿ ದಾತರಾಗಲಿಕ್ಕೆ ಮತ್ತು ಅದರ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೋದಕ್ಕೆ ಮತ್ತು ಎಲ್ಲ ಕಾರಣಗಳನ್ನು, ಎಲ್ಲ ನೆಪಗಳನ್ನು ತೆಗೆದು ಹಾಕೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ವೈರಾಗ್ಯ ವೃತ್ತಿಯುಳ್ಳವರು ಆಗ್ರಿ ಅಂತಾರೆ ಬಾಬಾ. आज बाप दादा चारों ओर के बच्चे जो डबल मालिक है उन हर एक बच्चे को देख रहे हैं. एक तो बाबा के सर्व खजानों के मालिक है. ಒಂದು ಇಲ್ಲಿರುವ ಪ್ರತಿಯೊಬ್ಬ ಮಕ್ಕಳು ಬಾಬಾರವರ ಸರ್ವ ಖಜಾನೆಗಳಿಗೆ ಮಾಲೀಕರಾಗಿದ್ದೀರಿ. ಎರಡನೇದು ಸ್ವರಾಜ್ಯಕ್ಕೆ ಮಾಲೀಕ್ ಹೇ. ಒಂದು ಬಾಬಾರವರ ಸರ್ವ ಖಜಾನೆಗೆ ಮಾಲೀಕಿದ್ದೀರಿ. ಎರಡನೇದು ಬಾಬಾ ಹೇಳ್ತಾರ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಿ. दोनों मालिकपन हर एक बच्चों द्वारा बाप द्वारा मिला हुआ है. ಪ್ರತಿ ಇವೆರಡೂ ಮಾಲೀಕತನ ಮಕ್ಕಳಿಗೆ ಬಾಬಾರವ್ರ ಮೂಲಕ ಸಿಕ್ಕಿವೆ. ಬಾಲಕ್ ಬಿ ಹೇ ಅವ್ರ ಮಾಲಿಕ್ ಬಿ ಹೇ. ಬಾಬಾರ ಆಸ್ತಿಗೆ ಬಾಬನ್ ಮಗುನೂ ಇದ್ದೀರಿ, ಮತ್ತೆ ಆಸ್ತಿಗೆ ಅಧಿಕಾರಿನೂ ಇದ್ದೀರಿ. ಮೇರಾ ಬಾಬಾ ಕಹಾ और बाबा ने भी मेरा बच्चा कहा तो बालक और मालिक दोनों अनुभव है. ನನ್ನ ಬಾಬಾ ಅಂದ್ಬಿಟ್ರಿ, ಬಾಬಾನು ಕೂಡ ಹೇಳಿದ್ರು ನನ್ನ ಮಕ್ಕಳೇ ಅಂತ. ಯಾವಾಗ ನನ್ನ ಬಾಬಾ ಅಂದ್ಬಿಟ್ರಿ ಅಂತಂದ್ರೆ ಬಸ್ ಬಾಬಾರವರ ಬಾಲಕರೇ, ಬಾಬನ್ ಆಸ್ತಿಗೆ ಮಾಲೀಕರು. आज बहुत बच्चे आए हैं. इस वर्ष का लास्ट टर्न है ना. ಬಹಳಷ್ಟು ಮಕ್ಕಳು ಮಧುಬನದಲ್ಲಿ ಬಂದಿದ್ರು. ವರ್ಷದ लास्ट टर्न, लास्ट बाबा मिलन इತ್ತು. तो आज बाप दादा ने हर एक का पुरुषार्थ चेक किया. तो बताओ क्या देखा होगा. ಎಲ್ಲರ ಪುರುಷಾರ್ಥ ನೋಡಿದ್ರು ಬಾಬಾ. ಏನ್ ಚೆಕ್ ಮಾಡಿರ್ಬೋದು, ಏನ್ ಕಂಡಿರ್ಬೋದು ಬಾಬಾರವರಿಗೆ. ಹರ್ ಏಕ್ ಅಪ್ನೆ ಸೆ ಪೂಛೆ ಮೇರಾ ಪುರುಷಾರ್ಥ ಕ್ಯಾ ಹೈ. ಅದಕ್ಕೆ ಬಾಬಾ ರಿಟರ್ನ್ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನಿಮಗೆ ನೀವೇ ಕೇಳ್ಕೊಡ್ರಿ ನನ್ನ ಪುರುಷಾರ್ಥ ಏನ್ ನಡೀತಾ ಇದೆ. ಬಾಪ್ ದಾದಾ ಸಭಿ ಬಚ್ಚೋं को देख खुश भी हुए लेकिन एक आश बाबा की है. ಆಶಯವಾಗಿಡ್ತಾರ ಅದಿನ ಆಗ್ಬೇಕಾಗಿದೆ ಅಂತಂದ್ರ. ಒಂದಂತೂ ಮಕ್ಕಳನ್ನು ನೋಡಿ ಬಾಬಾರವರಿಗೆ ಬಹಳ ಖುಷಿಯಾಗಿದೆ. ಆದರೆ ಇನ್ನೊಂದು ಮಕ್ಕಳ ಪ್ರತಿ ಬಾಬಾರವರಿಗೆ ಬಹಳ ಒಂದು ಆಶಾ ಇದೆ. ಎಷ್ಟು ಮಕ್ಕಳು? ಎಲ್ಲ ಮಕ್ಕಳ ಪ್ರತಿಯಾಗಿ, ಹರ್ ಏಕ ಬಚ್ಚೆ, ಪ್ರತಿಯೊಬ್ಬ ಮಕ್ಕಳ ಪ್ರತಿಯಾಗಿ ಬಾಬಾರವ್ರದೊಂದು ಇಚ್ಛಾ ಇದೆ. ಏನದು ಹೇಳೇನು ಅಂತ ಕೇಳ್ತಾರ ಬಾಬಾ. ನೀವು ಇಚ್ಛೆಯನ್ನ ಪೂರ್ಣ ಮಾಡ್ತೀರಲ್ಲ, ಅದು ಯಾವುದು ಶಬ್ದ, ಯಾವುದನ್ನ ಪದೇ ಪದೇ ಹೇಳ್ತೀರಿ, ಪದೇ ಪದೇ ಹೇಳುವುದರಿಂದಲೇ ಸ್ಥಿತಿ ಕೆಳಗೆ ಬೀಳ್ತದೆ, ಸ್ಥಿತಿಯಿಂದ ಕೆಳಗಿಳಿತೀರಿ. ಆ ಶಬ್ದ ಆಗಿದೆ ಕಾರಣ ಹೇಳೋದು. ಎಲ್ಲದಕ್ಕೂ ನಮ್ಮ ಮಾತಿನಲ್ಲಿ ಹೇಳೋದಾದ್ರೆ ಆಡು ಭಾಷೆಯೊಳಗ ನೆಪ ಹೇಳೋದು, ಅದಕ್ಕೊಂದು ಮಾತು ತಂದಿಟ್ಟು ಬಿಡೋದು. ನಮಗೆಲ್ಲ ಬಹಳ ಇಚ್ಛಾದರಿ, ನಾವು ಬಹಳ ಒಳ್ಳೆ ಸ್ಥಿತಿ ಮಾಡ್ಕೋಬೇಕಂತೀವಿ. ಆದ್ರೆ ಈ ಪರಿಸ್ಥಿತಿ ಅದಲ್ರಿ, ಈ ಪರಿಸ್ಥಿತಿ ಸಲುವಾಗಿನೇ, ಈ ಹೆಲ್ತ್ ಸಲುವಾಗಿ, ಈ ಮಾತದಲ್ರಿ, ಈ ಘಟನೆ ಅದಲ್ರಿ, ಅದಕ್ಕೆ ನಮಗೆ ಖುಷಿಯಿಂದ ಇರ್ಬೇಕಂದ್ರ ಆಗುದಿಲ್ಲ. ನಮ್ಗೆ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೇಕಂತೀವಿ. ಇವ್ರು ಅದಾರಲ್ಲ ಮನೆ ತುಂಬ ಬರೀ ಮಾತಾಡ್ತಾರ, ಬರೀ ಫೋನ್ ನೋಡ್ತಿರ್ತಾರ, ಅಥವಾ ಜೋರ್ ಟಿವಿ ಹಚ್ಚತಾರ. ಕಾರಣ ಬಾಬಾ ಹೇಳ್ತಾರೆ, ಈ ಕಾರಣ ಶಬ್ದವನ್ನ ನಿವಾರಣೆ ಮಾಡ್ಕೊಡ್ರಿ. परिवर्तन कर निवारण शब्द सदा धारण करो क्योंकि अभी आपकी सेवा भी कौन सी है. ಈಗ ನಿಮ್ಮ ಸೇವಾನು ಯಾವುದಾಗಿದೆ. विश्व की आत्माओं की सबकी समस्या का कारण निवारण करते ही निर्वाण धाम में ले जाना है. ಯಾವಾಗ ನೀವು ಕಾರಣವನ್ನ ಹೇಳೋದು ಬಿಡ್ತೀರಿ,
ಕಾರಣಕ್ಕೆ ಒಂದು ನಿವಾರಣಾ ಸ್ವರೂಪ. ಬರೀ ಕಾರಣ ಹೇಳೋದು ಬಿಟ್ರಲ್ಲ, ಆತ್ಮಿಕ ಉನ್ನತ ಅವಸ್ಥಾ ಮಾಡ್ಕೊಳ್ರಿ ಅಂತ ಬಾಬಾ ನಮಗೆ ಆದೇಶ ಮಾಡಿದಾರ, ಶಕ್ತಿನೂ ಕೊಟ್ಟಿದ್ದಾರೆ. ಸ್ವರಾಜ್ಯ ಅಧಿಕಾರಿ ಸ್ಥಿತಿಯಲ್ಲಿ ಇರಿ ಅಂತ ಬಾಬಂದ ಇಚ್ಛಾ ಇದೆ. ಬಾಪ್ ಸಮಾನ ಸ್ಥಿತಿ ಅನುಭವ ಮಾಡ್ರಿ, ಜೀವನ್ ಮುಕ್ತ ಸ್ಥಿತಿ ಅನುಭವ ಮಾಡ್ರಿ ಅಂತ ಬಾಬಾ ನಮಗೆ ವರದಾನ್ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ, ನಾಲೆಜ್ ಕೊಟ್ಟಿದ್ದಾರೆ. ಮತ್ತು ಮಾರ್ಗದರ್ಶನ ಮಾಡ್ತಾ ಬಾಬಾ ನಮಗೆ ಗೈಡ್ ಮಾಡ್ತಾ ಮುಂದುವರ್ಸ್ಕೊಂಡು ಕರ್ಕೊಂಡು ಹೊಂಟಿದ್ದಾರೆ. ಆದ್ರೆ ಇವು ಯಾವುದೂ ಸ್ಥಿತಿ ಅನುಭವ ನಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರ ನಾವು ಪ್ರತಿಯೊಂದಕ್ಕೂ ಒಂದು ನೆಪ ಮುಂದಿಡ್ತೀವಿ. ಹಾ ಬಾಬಾ ನಮ್ಗೆ ಇಚ್ಛಾ ಇದೆ, ಆದ್ರೆ ಇದಕ್ಕೆ ಹಿಂಗದರಿ ಹಂಗದರಿ ಅಂತ ಏನ್ ಮಾಡ್ತೀರಿ, ಎಲ್ಲದಕ್ಕೂ ಕಾರಣ ಹೇಳ್ತೀರಿ. ಅಂದಮೇಲೆ ಬಾಬಾ ಹೇಳ್ತಾರ, ಈ ಕಾರಣ ಶಬ್ದವನ್ನ ನಿವಾರಣೆ ಮಾಡಿದಾಗಲೇ ನೀವು ಇನ್ನೊಬ್ಬರಿಗೆ ಮುಕ್ತಿ ಕೊಡಾಕ ಸಾಧ್ಯತೆ. ಮುಕ್ತಿ ನಿಮ್ಮ ಮೂಲಕನೇ ಆಗೋದಿದೆ ಅಂತಾರೆ ಬಾಬಾ. ಜಗತ್ತಿನ ಸರ್ವ ಆತ್ಮರ ಮುಕ್ತಿ ನಿಂತಿದ್ದೇ ಮಕ್ಕಳೇ ನೀವು ಮುಕ್ತರಾಗ್ಲಾರ್ದಕ್ಕ. ಎದರ ಮುಕ್ತ ಆಗ್ಲಾರ್ದಕ್ಕ? ನಾವು ಎದರ ಮುಕ್ತ ಆಗಿಲ್ಲ? ಕಾರಣ. ಬಾಬಾ ಯಾವ್ಯಾವ ಆದೇಶ ಕೊಟ್ಟಿದ್ದಾರೆ, ಆದೇಶದ ಕೊಟ್ಟಿದ್ದಾರೆ ಆತ್ಮ ಉನ್ನತಿಗಾಗಿ, ಆತ್ಮಿಕ ಉನ್ನತ ಸ್ಥಿತಿಗಾಗಿ. ಇವತ್ತಿಗೂ ನಾವು ಬಾಬಾಗ ಕಾರಣ ಹೇಳ್ತೀವಿ. ಹಾ ನನಗೆ ಇಚ್ಛಾ ಇದೆ, ಸ್ವಲ್ಪ ದಿನ ನನಗೆ ಇಚ್ಛಾ ಇದೆ ಬಾಬಾ, ಇದು ಇದೆ, ಈ ತರ ಇದೆ, ಸಮಸ್ಯೆ ಇದೆ ಅಂತ ಕಾರಣ ಹೇಳ್ತೀರಿ. ಎಲ್ಲಿವರೆಗೆ ಬಾಬಾ ಹೇಳ್ತಾರ ಕಾರಣವನ್ನು ನಿವಾರಣೆ ಮಾಡೋದಿಲ್ಲ, ಕಾರಣಕ್ಕೆ ಒಂದು ಸೊಲ್ಯೂಷನ್ ಬಾಬನ್ ಜ್ಞಾನದಲ್ಲಿದೆ, ಅದನ್ನು ಪ್ರಾಕ್ಟಿಕಲ್ ಯೂಸ್ ಮಾಡೋದಿಲ್ಲ, ಅಲ್ಲಿವರೆಗೆ ನೀವು ಮುಕ್ತಿದಾತ ಆಗಿ ಎಲ್ಲರನ್ನ ಮನೆಗೆ ಕರ್ಕೊಂಡು ಹೋಗಕ್ಕ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಾಕೆ ಅಂದ್ರೆ ಈ ಜಗತ್ತಿನ ಸರ್ವ ಆತ್ಮರು ಇಷ್ಟೊಂದು ಚೀರಾಡ್ತಿದ್ದಾರ, ದುಃಖಿಸ್ತಾ ಇದ್ದಾರತ್ತಂದ್ರ ಅವರ ದುಃಖದ ಅಂತ್ಯ ಕೇವಲ ತಮ್ಮ ಜೀವನ್ಮುಕ್ತ ಸ್ಥಿತಿಯಿಂದ, ಕೇವಲ ತಾವು ಎಲ್ಲಾ ಕಾರಣವನ್ನ ತೆಗೆದುಹಾಕಿ ನಿಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತರಾದಾಗ ಮಾತ್ರ ಜಗತ್ತಿನ ಆತ್ಮಗಳ ಕಲ್ಯಾಣ ಆಗ್ತದೆ, ಉದ್ಧಾರ ಆಗ್ತದೆ. ಯಾಕೆ? ನಿಮ್ಮ ಮೂಲಕನೇ ಮಾಡ್ಬೇಕನ್ನೋದು ಬಾಬಾರವ್ರದ ಒಂದು ಇಚ್ಛಾ ಇದೆ. ಅಂದಮೇಲೆ ಮೊಟ್ಟ ಮೊದಲು ಎಲ್ಲ ನೆಪ ಹೇಳೋದಿದೆಯಲ್ಲ, ಕಾರಣಗಳನ್ನು ಹೇಳೋದಿದೆಯಲ್ಲ, ಇದು ಖತಮ್ ಆಗಬೇಕು, ಇದಕ್ಕೆ ನಿವಾರಣೆ ಆಗಬೇಕು ಅಂತಾರೆ ಬಾಬಾ. तो जब औरों को भी मुक्ति दिलाने वाले हो तो स्वयं भी कारण को निवारण करेंगे ना. ನೀವು ಇನ್ನೊಬ್ಬರಿಗೆ ಮುಕ್ತಿ ಕೊಡ್ಲಿಕ್ಕೆ ನಿಮಿತ್ತಿದ್ದೀರಿ ಅಂದಮೇಲೆ ಸ್ವಯಂ ನಿಮ್ಮೂ ಎಷ್ಟೊಂದು ಕಾರಣಗಳದಾವ, ಎಷ್ಟೊಂದು ನೆಪಗಳದಾವ. ಬಾಬಾ ಹಿಂಗ್ರಿ ಹಂಗ್ರಿ. ಬಾಬಾ ಹೇಳ್ತಾರೆ ಮೊದಲು ಅವುಗಳನ್ನ ಏನ್ ಮಾಡ್ರಿ, ನೆಪಗಳನ್ನ ಸಮಾಪ್ತ ಮಾಡ್ಕೊಡ್ರಿ, ಅವಾಗ ನೀವು ಇನ್ನೊಬ್ಬರಿಗೆ ಮುಕ್ತಿ ಕೊಡಿಸ್ಲಿಕ್ಕೆ ಸಾಧ್ಯ. ನಿರ್ವಾಣ ಮೇ ಭೇಜ್ ಸಕೆಂಗೆನಾ, ಅಂದ್ರೆ ಎಲ್ಲರಿಗೂ ಮುಕ್ತಿಧಾಮಕ್ಕೆ ಕಳಿಸ್ಬೇಕು ಅಂದ್ರೆ ಮೊದಲು ನೀವು ಮುಕ್ತ ಆಗ್ಬೇಕು. ನೀವು ಮುಕ್ತ ಆಗ್ಬೇಕು ಅಂದ್ರೆ ಮೊದಲು ಕಾರಣ ಹೇಳೋದನ್ನ, ನೆಪ ಹೇಳೋದನ್ನ ಬಿಡಬೇಕು. तो यह एक शब्द का अंतर करना मुश्किल है कि सहज है. ಒಂದು ಶಬ್ದದ ಅಂತರ ಅಂತ ಹೇಳ್ತಾರೆ ಬಾಬಾ, ಕಾರಣ ನಿವಾರಣ. सोचो आज जो भी आए वह अपने अपने स्थान पर देख रहे सुन रहे. ಇವತ್ತು ಯಾರೆಲ್ಲ ಬಂದಿದ್ದಾರೆ ಬಾಬಾ ಅವರೆಲ್ಲರನ್ನ ಅವರವ್ರ ಸ್ಥಾನವನ್ನ ಎಲ್ಲೆಲ್ಲಿ ಕುತ್ಕೊಂಡಿದ್ದಾರೆ ಬಾಬಾ ಅವರನ್ನ ನೋಡ್ತಾ ಇದ್ದಾರೆ. उन सभी से बाप दादा एक शब्द का परिवर्तन चाहते हैं. ಒಂದು ಶಬ್ದದ ಪರಿವರ್ತನೆ ಬಯಸ್ತಾರೆ ಎಲ್ಲಾ ಮಕ್ಕಳೊಳಗ. ಕ್ಯೂಂಕಿ ಕಾರಣ ಹಿ ನೀಚೆಲೆ ಆತ. ಯಾರು ಸಂಗಮ ಯುಗದಲ್ಲಿ ಪರಮಾತ್ಮನ ಆದೇಶವನ್ನ ನುಡಿದ ಮೇಲೆ, ಭಗವಂತ ಆದೇಶ ಕೊಟ್ಟ ಮೇಲೂ ಕೂಡ ಇವತ್ತಿನವರೆಗೂ ಯಾರು ನೆಪ ಹೇಳ್ತಿದ್ದಾರಂದ್ರ ಬಾಬಾ ಹೇಳ್ತಾರ ಕಾರಣ ಹಿ ನೀಚೆಲೆ ಆತ. ನಿಮ್ಮ ಸ್ಥಿತಿ ಕೆಳಗೆ ಬರಾಕ ನೀವು ಬಾಬಾ ಹೇಳ್ತಾರ ಬಾಬನ್ ಮಗುವಾಗಿ ಆ ಆನಂದದ ಅನುಭವ ಮಾಡೋದಿಲ್ಲತ್ತಂದ್ರ ಅದಕ್ಕೆ ನಿಮ್ಮ ನೆಪಗಳೇ ಕಾರಣವಾಗಿವೆ. ಕಾರಣ ಮೇ ತೋ ಆಧಾ ಕಲ್ಪ ರಹೇನಾ. ಹಿಂಗ್ ನೆಪ ಹೇಳೋದು ಅರ್ಧ ಕಲ್ಪ ಇದನ್ನೇ ಮಾಡ್ತಾ ಬಂದಿರತ್ತಾರ ಬಾಬಾ. ಎಲ್ಲದಕ್ಕೂ ನಾವು ನೆಪ ಹೇಳ್ತಾ ಬಂದ್ವಿ. ಇಲ್ಲ ಸಂಸಾರದ, ಇಲ್ಲ ಮಕ್ಕಳದಾರ, ಇಲ್ಲ ಹೆಂಡತಿ ಅದಾರ, ಇಲ್ಲ ಈ ಜಗತ್ತದ ಸಂಬಂಧಿಕರದಾರ ಅಂತ ಎಲ್ಲದಕ್ಕೂ ಸಮರ್ಪಣೆ ಭಾವಕ್ಕೆ ಇದನ್ನೇ ಹೇಳ್ತಾ ಬಂದ್ರಿ. ಬಾಬಾ ಹೇಳ್ತಿರದ್ದು ಪಾತ್ರನೇ ಎಂಡ್ ಆಗೋದದ, ನಮ್ಗೆ ಏನ್ ಡ್ರಾಮಾ ಕೊಟ್ಟಿದೆ ಅದನ್ನೆಲ್ಲ ವಾಪಸ್ ತಗೊಳ್ಳೋದಿದೆ ಅಂದಮೇಲೆ ಏನ್ ನೆಪ ಹೇಳೋದಿದೆಯಲ್ಲ ಅದು ಏನಾಗ್ಬೇಕಂತಾರ ಬಾಬಾ ಅಂತಾಗ್ಬೇಕು. ಕ್ಯೂಂಕಿ ಕಾರಣ ಹಿ ನೀಚೆ ಲೇ ಆತ ಹೇ. ಕಾರಣವೇ ನಿಮ್ಮ ಸ್ಥಿತಿಯನ್ನ ಕೆಳಗಡೆ ತಗೊಂಡ್ ಬರ್ತದ. ಕಾರಣ ಮೇ ತೋ ಆಧಾ ಕಲ್ಪ ರಹೆ, ಅಭಿ ನಿವಾರಣ ಕರ್ನೆ ಕಾ ಸಮಯ ಹೇ. ಅರ್ಧ ಕಲ್ಪ ಬರೀ ನೆಪ ಹೇಳ್ಕೊತ ಬಂದಿರಿ, ನೆಪದೊಳಗ ಮುಳುಗಿರಿ. ನಿಮ್ಗೂ ಅನ್ಯರು ಬರೀ ನಿಮ್ ಜೊತೆಗೆ ನೆಪನೇ ಹೇಳಿದ್ರು, ನೀವು ಏನ್ ಮಾಡಿದ್ರಿ, ನೆಪ ಹೇಳಿದ್ರಿ. ಅಷ್ಟೇ ಅಲ್ಲ, ಎಲ್ಲರೂ ಸೇರಿ ಬಾಬಾಗೂ ನೆಪ ಹೇಳಿದ್ವಿ. ಸಂಗಮ ಯುಗದಲ್ಲೂ ಬಾಬಾಗ ನೆಪ ಹೇಳ್ಬೇಕಂತೀವಿ. ಬಾಬಾ ಹಾಂಗ್ರಿ ಹಿಂಗ್ರಿ ನಾ ಮಾಡ್ಬೇಕಂತೀನ್ರಿ ಅಂತ
ಬಾಬಾ ಹೇಳ್ತಾರೆ ಇದು ಸಂಗಮ ಯುಗ, ಎಲ್ಲ ಸಮಸ್ಯೆಯಿಂದ ನಿವಾರಣೆಯಾಗಿ ಮುಕ್ತಾಗುವಂತಹ ಸಮಯ. ನಿವಾರಣ್ ಅರ್ಥಾತ್ ನಿರ್ವಾಣ, ಮುಕ್ತಿ. ಯಾವುದೇ ನೆಪ ಯಾವಾಗ ಹೇಳ್ತೀನಿ ಅಂತಂದ್ರ, ನಾ ದೇಹ ಆಗಿರೋದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಇದೆ, ದೇಹ ಆಗಿರುವ ದೇಹದ ಸ್ಟೋರಿಯ ಬಗ್ಗೆ ನನಗೆ ಬಹಳಷ್ಟು ಆಸಕ್ತಿ ಅದ, ಅದಕ್ಕಾಗಿ ಎಲ್ಲಿ ಹಿಂಗಾಗಿತ್ತು ಅನ್ನುವ ಕಾರಣದಿಂದ ಅನೇಕ ನೆಪಗಳು ಬರ್ತಾವ. ಅದಕ್ಕಾಗಿ ಬಾಬಾ ಹೇಳ್ತಾರ ಇದು ಕಾರಣವನ್ನ ನಿವಾರಣೆ ಮಾಡುವ ಸಮಯ ಐತೆ ಹೊರತಾಗಿ ಈಗ ಯಾವುದೇ ರೀತಿಯ ಕಾರಣ ಭಗವಂತನ ಎದುರುಗಡೆಗೆ ಹೇಳುವಂಥದ್ದಿಲ್ಲ. ಯಾಕೆ ಅಂದ್ರೆ ನಿವಾರಣೆ ಅಂದ್ರೆ ಏನ್ ತಿಳ್ಕೊಂಡಿರಿ, ನಿವಾರಣೆ ಅಂದ್ರೇನೆ ನಿರ್ವಾಣ. ಬಾಬಾ ಹೇಳ್ತಾರ ಎಲ್ಲಿ ಮಾತದವ, ಯಾಕೆ ಮಾತದವತ್ತಂದ್ರೆ ಅಲ್ಲಿ ಕಾರಣ ಭಾಳ ಅದಾವ. ನೆಪ ಎಲ್ಲಿರ್ತದ ಅಲ್ಲಿ ಮಾತು ಭಾಳ ಇರ್ತದ. ಕಾರಣದಿಂದ ಮುಕ್ತ ಆಗೋದು ಅಂದ್ರೆ ನಿರ್ವಾಣ ಅಂತಾರ ಬಾಬಾ. ನಿರ್ವಾಣ ಅಂದ್ರೆ ವಾಣಿಯಿಂದ ಪರಿ ಅಲ್ಲಿ ಮಾತೇ ಬರುವುದಿಲ್ಲ. ಎಲ್ಲಿ ಮಾತಿದೆ ಅಲ್ಲಿ ನೆಪ ಅದಾವ, ಎಲ್ಲಿ ಮಾತಿದೆ ಅಲ್ಲಿ ಇಚ್ಛಾ ಅದಾವ. ಯಾವಾಗ ಇಚ್ಛಾ ಮುಕ್ತ ಆಗ್ತೀವಿ, ನಿವಾರಣ ಸ್ವರೂಪ ಆಗ್ತೀವಿ, ಕಾರಣಗಳು ನೆಪಗಳು ಸಮಾಪ್ತ ಆಗ್ತಾವ, ಅವಾಗ ಕೇವಲ ಉಳಿಯೋದು ಸೈಲೆನ್ಸ್ ಮಾತ್ರ. ಯಾಕೆ ನೀವು ಆ ಸೈಲೆನ್ಸ್ನ ಸ್ಥಿತಿಯನ್ನ ತಲುಪಿಲ್ಲ ಅಂತಂದ್ರೆ ಬಹಳಷ್ಟು ನೆಪಗಳನ್ನ ಕಾರಣಗಳನ್ನ ಹೇಳ್ತೀರಿ ಅಂತಾರ ಬಾಬಾ. ತೋ ಆಜ್ ಬಾಬಾಕು ಯಹ ದೇನೆ ಕಿ ಹಿಮ್ಮತ್ ಹೇ, ಈ ಕಾರಣವನ್ನ ನಿವಾರಣೆ ಮಾಡಿಕೊಳ್ಳುವ, ಕಾರಣಕ್ಕೆ ಮುಕ್ತಿ ಕೊಡುವಂತಹ ಶಕ್ತಿ ಇವತ್ತು ಲಾಸ್ಟ್ ಬಾಬಾ, ನಾ ಇನ್ ಮುಂದೆ ನೆಪ ಹೇಳಂಗಿಲ್ಲ ಅಂತ ಹಿಂಗೇನಾದ್ರೂ ನಿಮಗೆ ಎಷ್ಟು ಧೈರ್ಯ ಐತಿ, ಸಾಹಸ ಇದೆಯಾ? ಸವಿ ಉಮಂಗ್ ಉತ್ಸಾಹ ಸೆ ಆಗೆ ಹೇ ಅವ್ರ ಬಾಪ್ ದಾದಾ ಏಕೋ ಮುಬಾರಕ್ ದೇ ರಹೇ ಹೇ. ಎಲ್ಲರೂ ಉಮಂಗ ಉತ್ಸಾಹದಿಂದ ಯಾವಾಗ್ಲೂ ಮುಂದಿದ್ದೀರಿ ಅಂತಾರೆ ಬಾಬಾ, ಬಹಳ ಮುಂದಿದ್ದೀರಿ. ಆದ್ರೆ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರು ಸೇವೆಯ ಉಮಂಗ ಉತ್ಸಾಹದ ಜೊತೆಗೆ ಕಾರಣ ಶಬ್ದವನ್ನ ನಿವಾರಣೆ ಮಾಡ್ಕೊಳ್ಬೇಕಾಗಿದೆ. बाप दादा ने एक कारण देखा, रिजल्ट भी देखी, एक रिजल्ट देख बहुत मुबारक दी. कौन सी रिजल्ट? आज तक सेवा का उमंग बहुत अच्छा है. ಸೇವೆಯ ಉಮಂಗ ಬಹಳ ಚೆನ್ನಾಗಿದೆ ಅಂತಾರೆ ಬಾಬಾ. तो अपने में अटेंशन देना पड़ेगा. जैसे सेवा आपकी अभी प्रसिद्ध होती जाती है, खुशी भी होती रहती है और आजकल इंटरेस्ट भी बढ़ता जाता. ಸೇವಾ ಕ್ಷೇತ್ರದಲ್ಲಿ ಸೇವೆ ಬಹಳ ಮಾಡ್ತಿದ್ದೀರಿ, ಸೇವಾ ವೃದ್ಧಿ ಆಗ್ತಾ ಇದೆ, ಸೇವೆಯಲ್ಲಿ ಇಂಟ್ರೆಸ್ಟ್ ಇನ್ನೊಂದಿಷ್ಟು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಯಾಕೆ? ಸೇವೆಯಿಂದ ತಮ್ಮ ಹೆಸರು ಪ್ರಸಿದ್ಧ ಆಗ್ತಾ ಇದೆ. ಅಭಿ ಬಾಕಿ ಅನುಭವ ಕರಾನೆ ಕಿ ವಿಧಿ ಕ್ಯಾ ಹೈ? ಉಳಿದಿದ್ದು ಸೇವಾ ಬ್ರಹ್ಮಕುಮಾರಿ ಮಾಡುವಂತ ಸೇವೆ ಸಾಮಾಜಿಕ ಧಾರ್ಮಿಕವಾಗಿ ಬಹಳ ಉತ್ತಮ ಅನ್ನುವಂಥದ್ದು ಬಲೆ ಪ್ರಸಿದ್ಧ ಆಗಿರ್ಬೋದು. ಆದ್ರೆ ಬಾಬಾ ಹೇಳ್ತಾರ ಬಾಕಿ ಅನುಭವನೂ ಮಾಡಿಸ್ಬೇಕಲ್ಲ ಅವರಿಗೆ. तो वह है उमंग उत्साह सहित, जितना उमंग उतना ही समय अनुसार अभी बेहद की वैराग्य वृत्ति भी चाहिए. ಬಾಬಾ ಹೇಳ್ತಾರ ಎಷ್ಟು ಸೇವೆಯಲ್ಲಿ ಇಂಟ್ರೆಸ್ಟ್ ಇದೆ, ಸೇವಾದಲ್ಲಿ ಓಡ್ ಹೋಗುವ, ಸೇವಾದಲ್ಲಿ ಧುಮುಕುವ, ಸೇವಾದ ಆಳದಲ್ಲಿ ಇಳಿಯುವ ನಿಮಗೆ ಇಂಟ್ರೆಸ್ಟ್ ಅದಲ್ಲ, ಅಷ್ಟೇ ವಾಣಿಯಿಂದ ಪರಿಯಾಗುವ ವೈರಾಗ್ಯ ವೃತ್ತಿನೂ ಅಷ್ಟೇ ಇರ್ಬೇಕಂತಾರ ಬಾಬಾ. ವೈರಾಗ್ಯ ಅಂತಾರ ಬಾಬಾ. ರಾಗ, ದ್ವೇಷ, ಈ ಮೋಹ, ಪ್ರೇಮ ಇವೆಲ್ಲವೂ ಪಾತ್ರದಲ್ಲಿವೆ. ಪಾತ್ರದಿಂದ ಪರ್ಯಾದಂತಹ ನಿರಾಕಾರಿ ಸತ್ಯ ಸ್ವರೂಪವೇ ವೈರಾಗ್ಯ ಸ್ಥಿತಿ. ಈ ವೈರಾಗ್ಯನೂ ಬೇರೆಯವರಿಗೆ ಅನುಭವ ಆಗ್ಬೇಕಂತಾರ ಬಾಬಾ. पुरुषार्थ में कोई समस्या रूप बनता है तो उसका कारण है बेहद के वैराग्य वृत्ति में कमी. ಅಂಡರ್ಲೈನ್. ಇವತ್ತು ಪುರುಷಾರ್ಥದಲ್ಲಿ ಯಾವುದಕ್ಕೋ ಒಂದು ನೆಪ ಹೇಳ್ತೀವಿ, ಅದು ಅಮೃತ ವೇಳೆಯಿಂದ ರಾತ್ರಿ ಮಲಗೋದ್ರೊಳಗೆ ಅಥವಾ ನಮ್ಮ ಜೀವನದ ಲೈಫ್ ಸ್ಟೈಲ್ ಒಳಗೆ ಇನ್ನೂ ಬಾಬಾ ಹೇಳಿದಂಗೆ ನಾನು ನಡೆಯೋಕ್ಕಾಗವಲ್ದು, ಬಾಬಾನ ಆಜ್ಞೆ ಪಾಲಿಸೋಕ್ಕಾಗಲ್ದು, ಇನ್ನೂ ನಾನು ನೆಪ ಹೇಳ್ತೀನಿ ಅಂದ್ರೆ ತಿಳ್ಕೊಡ್ರಿ ಬೇಹದ್ದಿನ ವೈರಾಗ್ಯ ಕಮ್ಮದ. ವೈರಾಗ್ಯ ಯಾರಿಗೆ ಕಮ್ಮಿದೆ ಅವ್ರಿಗೆ ಇಚ್ಛಾ ಇದಾವ. ಸೊ ಆ ಇಚ್ಛೆಗಳನ್ನ ಯಾರು ಬಿಡಾಕ್ ತಯಾರಿಲ್ವೋ ಅವರು ಅನೇಕ ನೆಪಗಳನ್ನ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. तो आज बाप दादा टीचर्स को एक विशेष सेवा याद दिलाता है. ಅಕ್ಕಂದ್ರಿಗೆ ಖಾಸ್ ಟೀಚರ್ಸ್ಗೆ ಒಂದು ಸೇವೆ ನೆನಪಿಸ್ತಿದ್ದಾರೆ. ಟೀಚರ್ಸ್ के लिए होमवर्क है कि सदा टीचर अपने को बाप दादा के सच्चे साथी. ಟೀಚರ್ ಆಗಿರುವಂತವರು ಯಾವಾಗಲೂ ಬಾಪ್ ದಾದಾರವರ ಸತ್ಯ ಜೊತೆಗಾರ್ತಿಯಾಗಿ, ಸಮೀಪದ ಸಾಥಿಯಾಗಿ ಆಗುವುದರ ಮೂಲಕ ತಂದೆಯನ್ನ ಪ್ರತ್ಯಕ್ಷ ಮಾಡುವಂಥವ್ರು ಅಂತ ಹೇಳ್ತಾರೆ ಬಾಬಾ. ಕೋಯಿ ಬಿ ಆಪ್ಕೋ ದೇಖೆ, ಯಾರೇ ನಿಮ್ಮನ್ನು ನೋಡಿದ್ರ ಹೀಗನ್ನಿಸ್ಬೇಕು, ನಾವು ಕಾಣಬಾರ್ದು, ಅದರೊಳಗ ಬಾಬನ್ ಸ್ವರೂಪ ಕಾಣಬೇಕು. ಅರ್ಥಾತ್ ಭಗವಂತನ ದಿವ್ಯ ರೂಪ ಕಾಣುವಂತಹ ಅಷ್ಟು ಶ್ರೇಷ್ಠ ಕನ್ನಡಿ ನಾವಾಗಬೇಕಾಗಿದೆ. ವರದಾನ್
कर्म करते हुए कर्म के बंधन से मुक्त रहने वाले सहज योगी स्वतः योगी भव. ಕರ್ಮ ಮಾಡ್ತಾ ಕರ್ಮದ ಬಂಧನದಿಂದ ಸದಾ ಮುಕ್ತರಾಗಿ सहज योगी स्वतः योगिಗಳು ಆಗ್ರಿ. जो महावीर बच्चे हैं उन्हें साकारी दुनिया की कोई भी आकर्षण अपनी तरफ आकर्षित नहीं कर सकती. ಯಾರು ನಿಜವಾಗಿಯೂ ಮಹಾವೀರ ಮಕ್ಕಳಿದಾರ ಆ ಮಹಾವೀರ ಮಕ್ಕಳಿಗೆ ಈ ಜಗತ್ತಿನ ಯಾವ ಆಕರ್ಷಣೆಯೂ ಆಕರ್ಷಿತ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಹಾವೀರ್ ಅಂತ ಹೇಳೋದೇ ಯಾರಿಗೆ ಹೇಳಾಗ್ತದಂದ್ರೆ ಯಾರಿಗೆ ಈ ಸತ್ಯದ ಅನುಭವ ಇದೆ. ನಾ ಆತ್ಮ, ಈ ಪಾತ್ರ ಬೇರೆ, ಈ ಪಾತ್ರದ ಮನಸ್ಸು, ಭಾವನೆಗಳು ಹಾಗೂ ಈ ನಾಟಕ ಇದು ಬಿಲ್ಕುಲ್ ಬೇರೆ ಇದೆ. ಇಲ್ಲಿರುವುದೆಲ್ಲ ಆರ್ಟಿಫಿಷಿಯಲ್, ಇಲ್ಲಿರುವುದೆಲ್ಲವೂ ಕೇವಲ ನಾಟಕದ ಒಂದು ದೃಶ್ಯ, ಒಂದು ಕ್ಷಣದ ಮಾತು ಮಾತ್ರ, ಇದು ಯಾವುದು ಸತ್ಯ ಅಲ್ಲ ಅಂತ ಯಾರಿಗೆ ಸ್ಪಷ್ಟ ಇದೆಯೋ ಅವರೇ ಮಹಾವೀರ ಮಕ್ಕಳು. ಈ ನಾಟಕದ ಯಾವ ಮಾತು ನೋಡ್ತಾರ, ಎಂಜಾಯ್ ಮಾಡ್ತಾರ, ಆದ್ರೆ ಎಂದಿಗೂ ಆಕರ್ಷಿತರು ಆಗೋದಿಲ್ಲ. वे स्वयं को एक सेकंड में न्यारा और बाबा का प्यारा बना सकते हैं. ಅವರು ಒಂದು ಸೆಕೆಂಡಿನಲ್ಲಿ ಎಲ್ಲದರಿಂದ ನ್ಯಾರ ಪ್ರಭುವಿಗೆ ಪ್ಯಾರ ಆಗುವ ಅವಸ್ಥೆಯನ್ನ ಉಳ್ಳವರಾಗಿರ್ತಾರೆ. ಡೈರೆಕ್ಷನ್ ಮಿಲ್ತೆ ಹಿ ಶರೀರ ಸೆ ಪರೆ ಅಶರೀರಿ. ಬಾಬನ ಆದೇಶ ಸಿಕ್ತಿದ್ದಂಗೆ ಅವರು ಶರೀರದಿಂದ ಪರೆ ಅಶರೀರಿ ಆಗಿಬಿಡ್ತಾರೆ. ಆತ್ಮ ಅಭಿಮಾನಿ, ಬಂಧನ್ ಮುಕ್ತ, ಯೋಗ್ಯುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಸಹಜ ಯೋಗಿಗಳು ಸ್ವತಃ ಯೋಗಿ, ಸದಾ ಯೋಗಿ, ಕರ್ಮ ಯೋಗಿ ಆಗಿರ್ತಾರೆ ಮತ್ತು ಶ್ರೇಷ್ಠ ಯೋಗಿ ಆಗಿರ್ತಾರೆ. ಯಾರು ಮಹಾವೀರ್ ಮಕ್ಕಳಿದ್ದಾರೆ ಅವರು. ಮಹಾವೀರ್ ಅಂದ್ರ ಬಹಳ ದೊಡ್ಡವರು, ಮೊದಲು ಬಂದವರು ಹೀಗಲ್ಲ. ಮಹಾವೀರ್ ಅಂದ್ರೆ ತನಗೆ ಸಿಕ್ಕ ಪಾತ್ರ, ತನಗೆ ಸಿಕ್ಕಂತ ಪಾತ್ರದ ಹೆಸರು ಇವೆಲ್ಲ ಅಂತಾಗುವುದನ್ನ ನೋಡಿ ಯಾರಿಗೂ ಅಲಗಾಡುವುದಿಲ್ಲ, ಅವ್ರ ಮನಸ್ಸು ಅಲಗಾಡುವುದಿಲ್ಲ, ಅವ್ರ ಸ್ಥಿತಿಯಲ್ಲಿ ಏರುಪೇರಾಗೋದಿಲ್ಲ. ಯಾಕಂದ್ರೆ ಇದು ಸ್ಪಷ್ಟ ಇದೆ, ನಾ ಆತ್ಮ ಬೇರೆ, ಈ ಪಾತ್ರನೇ ಬೇರೆ. ಈ ಪಾತ್ರಕ್ಕೆ ಏನೇ ಆದ್ರೂ ಕೂಡ ಅವರೊಳಗ ಯಾವುದೇ ವಿಚಲಿತತನ ಆಗೋದಿಲ್ಲ. ಇದಕ್ಕೆ ಬಾಬಾ ಅಂತಾರ ಮಹಾವೀರ್. ಮಹಾವೀರರೇ ಸಹಜ ಯೋಗಿ, ಸ್ವತಃ ಯೋಗಿ, ಸದಾ ಯೋಗಿ, ಕರ್ಮಯೋಗಿ ಹಾಗೂ ಶ್ರೇಷ್ಠ ಯೋಗಿಗಳು ಆಗಿರುವರು. वह जब चाहे जितना समय चाहे अपने संकल्प श्वास को एक प्राणेश्वर बाबा की याद में स्थित कर सकते हैं. अंडरलाइन. ಇಂಥ ಯೋಗಿ ಮಕ್ಕಳು, ಮಹಾವೀರ್ ಮಕ್ಕಳು ತಮ್ಮ ಮನಸ್ಸನ್ನ ಯಾವಾಗ ಬೇಕು, ಎಷ್ಟೊತ್ತನ ಬೇಕು, ಎಲ್ಲಿ ಬೇಕು ಪರಮಾತ್ಮನ ದಿವ್ಯ ಪ್ರಾಪ್ತಿಗಳ ಮೇಲೆ, ಪ್ರಾಣೇಶ್ವರ ಭಗವಂತನ ನೆನಪಿನಲ್ಲಿ ಒಂದೇ ಕ್ಷಣದಲ್ಲಿ ಸ್ಥಿತ ಮಾಡಕ ಸಾಧ್ಯ ಇದೆ. ಸ್ಲೋಗನ್ एक रस स्थिति के श्रेष्ठ आसन पर विराजमान रहना यही तपस्वी आत्मा की निशानी है. एक रस ಸ್ಥಿತಿಯ ಶ್ರೇಷ್ಠ ಆಸನದ ಮೇಲೆ ವಿರಾಜಮಾನರಾಗಿ ಇದೇ ಶ್ರೇಷ್ಠ ತಪಸ್ವಿ ಆತ್ಮನ ನಿಶಾನಿಯಾಗಿದೆ. ಅಂದ್ರೆ ತಪಸ್ಸು, ಕಮಲ ಪುಷ್ಪದ ಮೇಲೆ ತಪಸ್ಸು ಮಾಡುವಂಥದ್ದನ್ನು ತೋರಿಸ್ತಾರೆ ಯೋಗಿಗೆ. ಯಾಕೆಂದ್ರೆ ಎಷ್ಟು ಏಕರಸ ಸ್ಥಿತಿಯೋ ಇದೇ ನಿನ್ನ ತಪಸ್ವಿ ಜೀವನದ ಗುರುತಂತಾರ ಬಾಬಾ. ಏಕರಸ, ಎಲ್ಲಾ ರಸಗಳನ್ನ, ಎಲ್ಲಾ ಪ್ರೇಮದ ಅನುಭವಗಳನ್ನ ಒಬ್ಬ ಪರಮಾತ್ಮ ತಂದೆಯಲ್ಲಿ, ಒಬ್ಬ ಪಿತ ಪರಮಾತ್ಮ ಪ್ರಿಯತಮನಲ್ಲಿ ಅನುಭವ ಮಾಡೋದೇ ಏಕರಸ ಸ್ಥಿತಿ. ಅದಕ್ಕೆ ಶಾರೆ ನಿಶ್ಚಯದ ಫೌಂಡೇಶನ್ ಗಟ್ಟಿ ಮಾಡಿಕೊಂಡಾಗ ನೀವು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರ್ಲಿಕ್ಕೆ ಸಾಧ್ಯವಿದೆ. ಈ ನಿಶ್ಚಯ, ಸ್ಮೃತಿ ಹಾಗೂ ಸಮರ್ಥಿ ರಖೋ. ನಿಶ್ಚಯದ ಮೇಲೆ, ನಿಶ್ಚಯದ ಬಗ್ಗೆ ಸ್ಮೃತಿನೂ ಇರಲಿ, ನಿಶ್ಚಯನೂ ಇರಲಿ, ಸ್ಮೃತಿ ಇರಲಿ, ಸಮರ್ಥಿ ಇರಲಿ. ಅನೇಕ ಬಾರ್ ಬಾಬಾಕ್ಕೆ ಬನೆ ಹೇ ಯಾ ಮಾಯಾಜಿತ್ ಬನೆ, ಇದು ನೆನಪಿಟ್ಕೊಡ್ರಿ. ಮತ್ತು ನಿಶ್ಚಯ ಇರಲಿ, ಒಂದು ನಿಶ್ಚಯ ಇರಲಿ, ಇನ್ನೊಂದು ನೆನಪಿಟ್ಕೊಳ್ರಿ. ಏನಂತ, ನಾವು ಕಲ್ಪ ಅನೇಕ ಬಾರಿ ವಿಜಯಿ ಆಗೀವಿ. ವಿಜಯ ನಮ್ದ ಜನ್ಸಿದ ಅಧಿಕಾರ. ಪಾಂಡವರಿಗೆ ಗೊತ್ತಿತ್ತು, ಬೇಕಾದಾಗ್ಲಿ ಅವ್ರು ಎಷ್ಟು ಜನ ಇರ್ಲಿ ವಿರೋಧ ಪಕ್ಷದೊಳಗ ವಿಜಯ ಆಗೋದಂತೂ ನಮಗೆ. ಯಾಕಂದ್ರೆ ನಮ್ಮ ಕಡೆಗೆ ಸ್ವಯಂ ಸಾಕ್ಷಾತ್ ಭಗವಂತಿದಾರ. ಭಗವಂತ ಅಂದ್ರೆ ಏನರ್ಥ? ಅರೆ ನಾವ್ ಹೆಂಗ್ ಯುದ್ಧ ಮಾಡಿದ್ರು ಭಗವಂತ ಬಂದು ನಮ್ಗೆಲ್ಲ ಗೆದಿಸ್ತಾನೆ, ಹಿಂಗಲ್ಲ. ಸತ್ಯದ ದಾರಿಯಲ್ಲಿ ನಡೀತಾ ಇದ್ದಾರೆ. ಎಲ್ಲಿ ಸತ್ಯ ಇದೆ ಅಲ್ಲಿ ಭಗವಂತ ಅದಾನೆ, ಎಲ್ಲಿ ಭಗವಂತ ಅದಾನೆ ಅಲ್ಲಿ ಸತ್ಯ ಇದೆ. ಪಾಂಡವರೆಲ್ಲರೂ ಸತ್ಯದ ದಾರಿಯಲ್ಲಿ ನಡೀತಾ ಇರೋದ್ರಿಂದ ಅವ್ರಿಗೆ ವಿಜಯ ಆಗ್ತದ ಅನ್ನೋದು ಅವರಿಗೆ ಪಕ್ಕ ಇತ್ತು. ಹಂಗೆ ನಿಮಗೂ ಗೊತ್ತಿರ್ಲಿ, ಒಂದು ನಿಶ್ಚಯ ಇರ್ಲಿ, ಒಂದು ಸ್ಮೃತಿ ಇರ್ಲಿ, ಇನ್ನೊಂದು ಅದ್ರ ಮೇಲೆ ಸಮರ್ಥತೆ ಇರಲಿ. ನಾನು ಕಲ್ಪದ ವಿಜಯ ಆತ್ಮ ಇದ್ದೀನಿ. तो अब बनना क्या मुश्किल है? क्या यह स्मृति स्पष्ट नहीं कि मुझे श्रेष्ठ आत्मा ने विजयी बनने का पार्ट अनेक बार बजाया? ಈ ವಿಜಯಿ ಆಗಿರುವ ಪಾತ್ರ ಇದು ಫಸ್ಟ್ ಟೈಮ್ ಅಲ್ಲ. ನಾ ಕಲ್ಪ ಅನೇಕ ಬಾರಿ ಈ ಪಾತ್ರವನ್ನು ಅಭಿನಯ ಮಾಡೀನಿ, ಈಗೂ ಮಾಡ್ತಾ ಇದ್ದೀನಿ. ಇದೇನು ನನಗೆ ಹೊಸ ಮಾತು ಅಲ್ವೇ ಅಲ್ಲ. तो अगर स्मृति स्पष्ट नहीं तो इसमें सिद्ध है कि बाबा के आगे
ಸ್ವಯಂ ಕೋ ಸ್ಪಷ್ಟ ನಹಿ ಕಿಯಾ ಹೈ. ಯಾವುದೇ ಬಾಬಾ ಹೇಳು ಮಾತಿನೋ ನೀವು ಸ್ಪಷ್ಟ ಇಲ್ಲಂದ್ರ, ಬಾಬಾಗೆ ಕಾರಣ ಹೇಳ್ತೀರಂದ್ರ, ಬಾಬಾಗ ನೆಪ ಹೇಳ್ತಿರತ್ತಂದ್ರ ನೀವಿನ್ನ ಬಾಬನ ಮುಂದೆ ನಿಮಗೆ ಪೂರ್ಣ ಅರ್ಪಿಸ್ಕೊಂಡಿಲ್ಲ, ನಿಮ್ಮನ್ನು ನೀವು ಸ್ಪಷ್ಟ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ಈ ನಾಟಕದಲ್ಲಿ ಪಾತ್ರದಲ್ಲಿ ಅನೇಕ ರೀತಿಯ ರಾಗ ರಾಡಿ ಮೋಹ ಇರುವುದನ್ನು ಅನುಭವ ಮಾಡಿರುವೆ. ಅದೇ ರೀತಿಯಾಗಿ ಪಾತ್ರದ ಮನಸ್ಸಿನಲ್ಲಿ ಈರ್ಷಾ ದ್ವೇಷ ಕಹಿ ನೆನಪುಗಳು ಇವೆಲ್ಲವುಗಳನ್ನು ಅನುಭವ ಮಾಡಿರುವೆ. ಆದರೆ ಈಗ ನನಗೆ ಸತ್ಯವು ಅರ್ಥವಾಗಿದೆ. ರಾಗವಾಗಲಿ ದ್ವೇಷವಾಗಲಿ ವೈರತ್ವವಾಗಲಿ ರಾಗವಾಗಲಿ ಇವು ಕೇವಲ ಪಾತ್ರದಲ್ಲಿವೆ. ನಾನು ಪಾತ್ರದಿಂದಲೇ ಪರೆಯಾಗಿರುವ, ವೈರತ್ವದಿಂದ ಪರೆ ಮೋಹದಿಂದ ಪರೆಯಾಗಿರುವ ಅತಿ ಶುದ್ಧ ನಿರಾಕಾರ ಆತ್ಮನಾಗಿರುವೆ. ವೈರಾಗಿ ಬೇಹದ್ ವೈರಾಗಿ ಆತ್ಮ ನಾನು. ಓಂ ಶಾಂತಿ.